ದರ್ಶನ್ ಬಳಿ ಈಸ್ಕೊಂಡು ತಿನ್ನೋ ಗತಿ ಪವಿತ್ರಕ್ಕೆ ಏನ್ ಬಂದಿರಲಿಲ್ಲ. ನಾನ್ ಕಾರ್ ಕೊಡ್ಸಿದ್ದೆ, ಮನೆ ಕೊಡ್ಸಿದ್ದೆ ಅಂತ ಹೇಳಿ ಏಟು ಎಲ್ಲಾದ್ರೂ ಹೇಳಿದ್ದಾರಾ? ದರ್ಶನ್ ಬಳಿ ಈಸ್ಕೊಂಡು ತಿನ್ನೋ ಗತಿ ಪವಿತ್ರಗೆ ಏನ್ ಬಂದಿರ್ಲಿಲ್ಲ. ನಾನ್ ಕಾರ್ ಕೊಡಿಸ್ದೆ, ಮನೆ ಕೊಡಿಸ್ದೆ ಅಂತ ಹೇಳಿ ಏಟು ಆರೋಪಿ ಎಲ್ಲಾದ್ರೂ ಹೇಳಿದ್ದಾರಾ? ಪವಿತ್ರ ಗೌಡ ಸ್ವಾಭಿಮಾನಿಯ ಹೆಣ್ಣು. ಪವಿತ್ರ ಗೌಡ ಹುಡ್ತಾನೆ ಶ್ರೀಮಂತೆ. ಬಡ್ಡಿ ಚೌಡಯ್ಯನ ಮೊಮ್ಮಗಳು ಪವಿತ್ರ ಗೌಡ, ಪುಟ್ಟಣ್ಣ ಎನ್ನ ಮಗಳು ಪವಿತ್ರ ಗೌಡ. ಜೆಪಿ ನಗರದ ಆಕ್ಸ್ಫರ್ಡ್ ಸ್ಕೂಲ್ ಪಕ್ಕ ದೊಡ್ಡ ಜಾಗ ಇದೆ, ಅದು ಅವರ ತಾತನದ್ದು. ತಲಗಟ್ಟಪುರದಲ್ಲಿ ಲ್ಯಾಂಡ್ ಇದೆ, ಅಪಾರ್ಟ್ಮೆಂಟ್ಗಳಿದೆ, ಮನೆಗಳಿದೆ. ಕೃಷ್ಣಗಿರಿ ಕನಕಪುರದಲ್ಲೂ ಕೂಡ ಜಾಗಗಳಿದೆ. ಪವಿತ್ರ ಗತಿ ಇಲ್ಲದೆ ನಿಲ್ಕಂದುಕೊಂಡಿಲ್ಲ. ಪವಿತ್ರ ಗೌಡ ಪರ ವಕೀಲ ನಾರಾಯಣ ಸ್ವಾಮಿ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ. ಎಸ್ ವೀಕ್ಷಕರೇ, ಫ್ರೀಡಂ ಟಿವಿಗೆ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿರುವಂತಹ ಪವಿತ್ರ ಪರ ವಕೀಲ ನಾರಾಯಣ ಸ್ವಾಮಿ. ಪವಿತ್ರ ಗೌಡ ಏನ್ ಗತಿ ಇಲ್ಲದೆ ಕುತ್ಕೊಂಡಿಲ್ಲ, ಅವ್ರ ಹತ್ರನೂ ಕೂಡ ಸಾಕಷ್ಟು ಆಸ್ತಿಗಳಿದೆ ಅನ್ನೋದ್ರ ಬಗ್ಗೆ ಮಾತನಾಡಿದ್ದಾರೆ. ಏನ್ ಹೇಳಿದ್ರು ನೋಡ್ಕೊಂಡ್ ಬಂದ್ಬಿಡೋಣ. ಹೇಳಿರಲ್ಲ, ಫೈನಾನ್ಷಿಯಲಿ ಬಂದಾಗ ನಾನು ಕೇಳ್ತಿರೋದು, ಜನ ಅಂದ್ರೆ ಜನ ಗೊತ್ತಿರೋರು ಹೇಳಿರೋರು ಅಲ್ಲ. ಪವಿತ್ರ ಗೌಡ ಹತ್ರ ಮೊದ್ಲು ದುಡ್ಡಿರ್ಲಿಲ್ಲ, ಮೊದ್ಲು ದುಡ್ಡಿರ್ಲಿಲ್ಲ. ಆಮೇಲೆ ದರ್ಶನ್ ಅವ್ರ ಜೊತೆಗೆ ಬಂದಾಗ ದುಡ್ಡಾಯ್ತು, ಅವ್ರ ಮನೆಗೆ ತಗೊಂಡ್ರು, ಅವ್ರಿಗೆ ಮನೆ ಬಂತು, ರೆಡ್ ಕಾರ್ಪೆಟ್ ಅದರಿಂದಾನೇ ಆಗಿದ್ದು ಅಂತಿದೆ. ಅದಕ್ಕೆ ಯಾವತ್ತಾದ್ರೂ ಬಂದು ದರ್ಶನ್ ಅವ್ರು ಬಂದ್ಬಿಟ್ಟು, ನಾನು ಸಾರಿ ಟು ಸೇ ದಿಸ್, ಇದಕ್ಕೆ ಸಂಬಂಧಪಟ್ಟವ್ರು ಬೇಕಾದ್ರೆ ಇದನ್ನ ಕೇಳಿಸ್ಕೊಂಡ್ರೆ ಅವರು ಹೇಳಿ. ಹಂಗಂತ ಯಾರು ಹೇಳಿದ್ದಾರೆ? ನಾನೇ ಕೊಡ್ಸಿದ್ದು ಅಂತ ಏಟು ಏನನ್ನ ಬಂದು ಹೇಳಿದ್ರಾ? ನಾನ್ ಕೇಳ್ತೀನಿ, ಏಟು ಎಲ್ಲನ ಹೇಳಿದಾರಾ? ಇಲ್ಲ ಅಂದ್ರೆ ಅವ್ರು ಎಲ್ಲನ ಹೇಳಿದಾರ? ನಾನ್ ಕೊಡಿಸ್ದೆ, ನಾನ್ ಕಾರ್ ಕೊಡಿಸ್ದೆ, ನಾನ್ ಮನೆ ಕೊಡಿಸ್ದೆ ಅಂತ ಅವ್ರು ಹೇಳಿದಾರ? ಹೇಳಿಲ್ವಲ್ಲ. ಅದನ್ನ ಯಾರು ಹೇಳ್ತಾ ಇರೋದು? ಮಾಧ್ಯಮದಲ್ಲಿ ಹೇಳ್ತಾ ಇರೋದು. ಜನ ನೋಡಿದವ್ರು ಸುಮ್ಮನೆ ಕೆಲವರು ಮಾತಾಡ್ಕೊತಾ ಇರೋದು. ಬಟ್ ಯಾರು ಕೊಡ್ಸಿದ್ರು, ಎತ್ ಕೊಡ್ಸಿದ್ರು, ಅವ್ರ ಲೈಫ್ ಸ್ಟೈಲ್ ಹೇಗಿತ್ತು, ಹಿಂದೆ ಹೇಗಿತ್ತು ಸರ್ ಹಿಂದೆ ಅವರ ಲೈಫ್ ಸ್ಟೈಲ್, ಅವ್ರ ಫೈನಾನ್ಷಿಯಲ್. ಅವ್ರ ತಾತನ ಹೆಸರು ಬಡ್ಡಿ ಚೌಡಯ್ಯ ಅಂತ. ಓಕೆ ಆಯ್ತಾ? ತಲಗಟ್ಟಪುರದಲ್ಲಿರೋದು. ಸುಮ್ನೆ ಬರ್ತೈತಾ ಬಡ್ಡಿ ಚೌಡಯ್ಯ ಅಂತ? ಅದೇ ಬಡ್ಡಿ ವ್ಯವಹಾರ ಮಾಡ್ತಿದ್ರು, ಅಂದ್ರೆ ಹಣ ಅಷ್ಟಿತ್ತು ಅಂತ. ಆಯ್ತಾ? ಯಾರು ಏನ್ ಬೇಕಾದ್ರು ಅನ್ಕೊಂಡ್ಲಿ. ಆಯ್ತಾ? ಅವ್ರಪ್ಪ ಪುಟ್ಟಣ್ಣ ಅಂತ ಅವ್ರ ಹೆಸರು. ಅವರು ನನಗೆ ಬಹಳ ವರ್ಷಗಳಿಂದ ಅವ್ರದ್ದು ಸುಮಾರು ಬೇರೆ ಕೇಸಸ್, ಲ್ಯಾಂಡ್ ಮ್ಯಾಟರ್ಸ್ ಎಲ್ಲ ನಾನು ಅಟೆಂಡ್ ಮಾಡ್ತೀನಿ. ಇವತ್ತಿಗೂ ಕೂಡ ನಿಮ್ಗೆ ಆಕ್ಸ್ಫರ್ಡ್ ಸ್ಕೂಲ್ ಕೇಳಿದ್ರೆ, ಜೆ.ಪಿ. ನಗರ ಹತ್ರ ಆಕ್ಸ್ಫರ್ಡ್ ಸ್ಕೂಲ್ ಅಂತ ಪಕ್ಕದಲ್ಲಿ ಒಂದು ದೊಡ್ಡ ಜಾಗ ಇದೆ. ಅದಕ್ಕೆ ಸಂಬಂಧಪಟ್ಟಂಗೆ ಅದು ಅವ್ರ ತಾತಂದೇ ಜಾಗ ಅಂತೇಳಿ ಇವತ್ತಿಗೂ ಅದೊಂದು ಕೇಸ್ ನಡೀತಾ ಇದೆ. ಅದು ಅವ್ರ ಫ್ಯಾಮಿಲಿಗೆ ಸಂಬಂಧಪಟ್ಟಿದ್ದು ಅಂತ. ಜೊತೆಗೆ ತಲಗಟ್ಟಪುರದಲ್ಲಿ ಅವ್ರದ್ದು ಬಹಳ ಲ್ಯಾಂಡ್ಗಳು, ಅಪಾರ್ಟ್ಮೆಂಟ್ ಇದೆ, ಮನೆಗಳೆಲ್ಲ ಇದೆ, 2-3. ಬೇರೆ ಕಡೆ ಕೃಷ್ಣಗಿರಿನೂ ಏನೋ ಒಂದ್ ಕಡೆ ಅಲ್ಲೆಲ್ಲ ಲ್ಯಾಂಡ್ ಇದೆ. ಎಲ್ಲ ಕನಕಪುರ ರೋಡಲ್ಲಿ 2-3 ಕಡೆ ಎಲ್ಲ ಪ್ರಾಪರ್ಟೀಸ್ ಎಲ್ಲ ಇದೆ. ಏನ್ ಆತರ ಏನ್ ಗತಿ ಇಲ್ದವ್ರು ಏನಲ್ಲ ಖಂಡಿತ ಪವಿತ್ರ ಗೌಡ. ಮಾತಾಡೋರು 1000 ಮಾತಾಡ್ಲಿ. ನಾನ್ ಕಂಡಿದ್ದು, ಕಂಡ ಪವಿತ್ರ ಗೌಡ ಫ್ಯಾಮಿಲಿ ಹಿಂದೆಗಡೆ. ಆಯ್ತಾ? ಅಂದ್ರೆ ಅವರಿಂದ ಅವ್ರು ಯಾರಿಂದನೂ ತಗೋಬೇಕಾದಂತ ಇದಿಲ್ಲ. ಅವ್ರ ತಂದೆ ಹತ್ರ, ತಾಯಿ ಹತ್ರನೂ ಅವ್ರು ಅಷ್ಟು ಕೇಳುವಂತ ಒಂದು ಮನಸ್ಥಿತಿನೂ ಇಟ್ಕೊಂಡಿದ್ದಾರೆ. ಸ್ವಲ್ಪ ಸ್ವಾಭಿಮಾನಿ ಹೆಣ್ಣು ಅಂಥದ್ರಲ್ಲಿ ಇನ್ಯಾರ ಹತ್ರನೋ ಕೇಳ್ತಾರೆ ಅಂತ ಅನ್ನೋದು ನನ್ನ ಪ್ರಕಾರ ಅಷ್ಟಿಲ್ಲ. ಮೇ ಬಿ ಅದು ಯಾರು ಯಾವ ಸಿಚುವೇಶನ್ ಅಲ್ಲಿ ಯಾರು ಏನ್ ಮಾಡಿದ್ದಾರೆ ಖಂಡಿತ ನಂಗೆ ಗೊತ್ತಿಲ್ಲ. ಬಟ್ ನನ್ನ ಪ್ರಕಾರ ಅವ್ರು ಅಷ್ಟು ಇವರೆಲ್ಲ ತೋರಿಸೋ ಥರ ಹೇಳೋ ಥರ ಹಣ ಮಾಡಿದ್ದಿದ್ರೆ, ಸುಪ್ರೀಂ ಕೋರ್ಟ್ ಮೊನ್ನೆ ಹೋದಾಗ ಒಂದು ದೊಡ್ಡ ಫೇಮಸ್ ಆಗಿರೋ ಲಾಯರ್ನ ಇಟ್ಟು ಒಂದು 50 ಲಕ್ಷ ಫೀಸ್ ಕೊಟ್ಟು ದೊಡ್ಡ ಅಡ್ವೊಕೇಟ್ನ ಇಟ್ಟಿರ್ತಾ ಇದ್ರು. ಅಂಡ್ ಅದೇ ಅಂದ್ರೆ RR ನಗರದಲ್ಲೇ ದರ್ಶನ್ ಅವ್ರು ಇರೋ ಕಡೆನೆ ಪವಿತ್ರ ಅವ್ರ ಮನೆ ಮಾಡ್ಕೊಂಡಿದ್ದಾರೆ. ಆ ಮನೆ ಎಲ್ಲಿಂದ ಬಂತು? ಅದು ದರ್ಶನ್ ಅವರೇ ಕೊಟ್ಟಿರೋದು. ನೀವು ಯಾಕೆ ಹಿಂಗ ಅನ್ಕೊಂಬಾರ್ದು? A1 ಇರೋ ಕಡೆನೆ A2 ಇದ್ದಾರೆ ಅಂತ ಯಾಕೆ ಅನ್ಕೊಂಬಾರ್ದು? A2 ಇರೋ ಕಡೆ A1 ಅನ್ನೋದ್ರ ಬದಲು A1 ಇರೋ ಕಡೆನೆ A2 ಅಂತ. ಫಸ್ಟ್ ಇಂದ ದರ್ಶನ್ ಅವ್ರ RR ನಗರದಲ್ಲೇ ಇರೋದು. ಆಮೇಲೆ ನೆಕ್ಸ್ಟ್ ಅವ್ರು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.